ಎರಡನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಅನ್ನು ನಾವು ನೋಡ್ಬೋದು. ಇಲ್ಲಿ ನಮ್ಮ ಶಾಲೆಯ ಹೆಸರನ್ನು ಹಾಕಬಹುದು. ವರ್ಣಮಾಲೆಯ ಅಕ್ಷರಗಳನ್ನು ಬಿಡಿ ಮತ್ತು ಅನುಕ್ರಮವಾಗಿ ಗುರುತಿಸುವುದು, ಕಪ್ಪು ಹಲಿಗೆ ಮತ್ತು ಮಿಂಚುಪಟ್ಟಿಗಳನ್ನು ಬರೆದು ಕೈ ಬರಹ ಮತ್ತು ಅಚ್ಚಾದ ದಪ್ಪ ಅಕ್ಷರಗಳನ್ನು ಗುರುತಿಸಿ ಬರೆಯುವಂಥದ್ದು. ಇವು ಸಾಮರ್ಥ್ಯಗಳ ಪಟ್ಟಿ, ಅಂದರೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಒಟ್ಟು 10 ಎರಡನೇ ತರಗತಿಯ ಕನ್ನಡ ಭಾಷೆಯಲ್ಲಿರುವಂಥದ್ದು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೇತುಬಂಧ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸಿರುವಂಥದ್ದು. ವಿಷಯ ಕನ್ನಡ. ಇಲ್ಲಿ ನಮ್ಮ ಶಾಲೆ ಹೆಸರನ್ನು ಹಾಕಬಹುದು, ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕಬಹುದು. ಇದು ಬಿಟ್ಟ ಅಕ್ಷರವನ್ನು ಬರೆ, ಬಸವ, ಭಾರತ, ಗುಡಿಸಲು ಈ ರೀತಿಗಳನ್ನು ತುಂಬುವಂಥದ್ದು. ಅದೇ ರೀತಿ ಗುಂಪಿಗೆ ಸೇರಿದ ಪದವನ್ನು ಸರಿಪಡಿಸಿ ಬರೆಯುವಂಥದ್ದು. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಓದಿಸುವಂಥದ್ದು ಮೌಖಿಕವಾಗಿ. ಈ ಕೆಳಗಿನ ಪದಗಳ ಉಕ್ತ ಲೇಖನವನ್ನು ಬರೆಸುವಂಥದ್ದು, ನಾವು ಹೇಳಿ ಬರೆಸುವಂಥದ್ದು. ಈ ಕೆಳಗಿನ ಅಕ್ಷರದಿಂದ ಪ್ರಾರಂಭವಾಗುವಂಥ ಪದ ರಚಿಸಿ. ಈ ಪದದಿಂದ ಪದಕ, ಚಿಲಕ, ಕಾಗುಣಿತ ಈ ರೀತಿ ಅಕ್ಷರಗಳನ್ನು ಬರೆಯುವಂಥದ್ದು. ಕೆಳಗಿನ ವಾಕ್ಯಗಳನ್ನು ಇವುಗಳನ್ನು ಓದಿಸುವಂಥದ್ದು ಮಕ್ಕಳಿಂದ. ಬೇಲಿ ಮೇಲೆ ಹಾರಾಡಿ ಅಭಿನಯ ಗೀತೆಯನ್ನು ಅಭಿನಯದೊಂದಿಗೆ ಹಾಡಿಸುವಂಥದ್ದು. ಇದು ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇವುಗಳನ್ನು ನಕಲು ಮಾಡು. ಇದೇ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯಾಗಿ ನೀವು ಕೊಡ್ಬೋದು. ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆ. ಎರಡನೇ ತರಗತಿಯ ಕನ್ನಡದಲ್ಲಿ ಸಾಫಲ್ಯ ಪರೀಕ್ಷೆ. ಇಲ್ಲಿ ಶಾಲೆ ಹೆಸರು, ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕ್ಬೋದು. ಬಿಟ್ಟ ಅಕ್ಷರವನ್ನು ತುಂಬು, ಇಲ್ಲಿ ಚೇಂಜ್ ಮಾಡುವಂಥದ್ದು. ಕೆಳಗಿನ ಅಕ್ಷರಗಳನ್ನು ಬಳಸಿ ಒಂದು ಪದವನ್ನು ರಚನೆ ಮಾಡುವಂಥದ್ದು. ಸ್ಪಷ್ಟವಾಗಿ ಓದುವಂಥದ್ದು, ಉಕ್ತ ಲೇಖನ ಬರೆಯುವಂಥದ್ದು ಮತ್ತು ಕೆಳಗಿನ ವಾಕ್ಯಗಳನ್ನು ಓದುವಂಥದ್ದು. ನಿಮಗೆ ತಿಳಿದಿರುವ ಯಾವುದಾದ್ರು ಅಭಿನಯ ಗೀತೆಯನ್ನು ಅಭಿನಯಿಸುವಂತೆ ಮಾಡುವಂಥದ್ದು. ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು. ನಿನಗೆ ಇಷ್ಟವಾದ ಒಂದು ಕಥೆಯನ್ನು ಹೇಳು. ನಿಮ್ಮ ಮನೆಯಲ್ಲಿ ನಿನಗೆ ಯಾರನ್ನು ಕಂಡರೆ ತುಂಬ ಇಷ್ಟ. ಈ ರೀತಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಇದು ಎರಡನೇ ತರಗತಿಯ ಕನ್ನಡ ಆಯಿತು. ನೆಕ್ಸ್ಟ್ ಮೂರನೇ ತರಗತಿಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಬುನಾದಿ ಸಾಮರ್ಥ್ಯಗಳು ಇರುವಂಥದ್ದು. ಇಲ್ಲಿ ಶಾಲೆ ಹೆಸರನ್ನು ಹಾಕಂತೀವಿ. ಸಂಯುಕ್ತ ಅಕ್ಷರಗಳನ್ನು ವಾಕ್ಯಗಳನ್ನು ನೋಡಿ ಬರೆಯುವಂಥದ್ದು, ಸಂಯುಕ್ತ ಅಕ್ಷರ ಮತ್ತು ಪದಗಳನ್ನು ಬರೆಯುವಂಥದ್ದು. ಈ ರೀತಿ ಒಟ್ಟು ನಮಗೆ 10 ಬುನಾದಿ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡಿರುವಂಥದ್ದು. ಈ ಬುನಾದಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಪೂರ್ವ ಪರೀಕ್ಷೆಯನ್ನು 3ನೇ ತರಗತಿಗೋಸ್ಕರ ತೆಗೆದಿರುವಂಥದ್ದು. ಇಲ್ಲಿ ಬೆಕ್ಕಿನ ಚಿತ್ರ ಏನಿದೆ, ಈ ಕೆಳಗಿನ ಚಿತ್ರವನ್ನು ಹೆಸರನ್ನು ಹೇಳು. ಈ ಚಿತ್ರಗಳ ಹೆಸರನ್ನು ಇಲ್ಲಿ ಬರೀಬೇಕು. ಕೊಟ್ಟಿರುವಂಥ ಸೂಕ್ತ ಅಕ್ಷರಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು. ಇವುಗಳನ್ನು ನಕಲು ಮಾಡುವಂಥದ್ದು. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿರುವಂಥದ್ದು. ಇದು 3ನೇ ತರಗತಿಯ ಕನ್ನಡದ ಪೂರ್ವ ಪರೀಕ್ಷೆ. ಇದನ್ನೇ ನೀವು ಬೇಕಂದರೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಸೇತುಬಂಧ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಕೊಡ್ತೀನಿ. ಇದನ್ನು ನೀವು ಬಳಸ್ಕೋಬೋದು. ಸೇತುಬಂಧ ಸಾಫಲ್ಯ ಪರೀಕ್ಷೆ ಇಲ್ಲಿ ತರಗತಿ ಹೆಸರನ್ನು, ಶಾಲೆ ಹೆಸರನ್ನು ಹಾಕ್ತೀವಿ, ವಿದ್ಯಾರ್ಥಿ ಹೆಸರನ್ನು ಹಾಕ್ತೀವಿ. ಚಿತ್ರ ನೋಡಿ ಹೆಸರಿಸುವಂಥದ್ದು, ಇಲ್ಲಿ ಬರೆಯುವಂಥದ್ದು ಹೆಸರನ್ನು. ಬಿಟ್ಟ ಅಕ್ಷರಗಳನ್ನು ಬರೆಯಿರಿ, ವಾಕ್ಯಗಳನ್ನು ನಕಲು ಮಾಡಿರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳುವಂಥದ್ದು. ನಿನಗೆ ಇಷ್ಟವಾದ 2 ಹೂಗಳ ಹೆಸರನ್ನು ಹೇಳುವಂಥದ್ದು. ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ಮಾಡುವಂಥದ್ದು. ನೆಕ್ಸ್ಟು ಈ ಕೆಳಗಿನ ಚೌಕದಿಂದ ಅಕ್ಷರಗಳನ್ನು ಆರಿಸಿ 5 ಪದಗಳನ್ನು ಏನು ಇದ್ದಾವೆ 5 ಪದಗಳನ್ನು ಹೊಸದಾಗಿ ಬರೆಯುವಂಥದ್ದು. ಕೊಟ್ಟಿರುವಂಥ ವ್ಯಂಜನಾಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಬರೆಯುವಂಥದ್ದು. ಈ ರೀತಿ ನಾವು ಕ್ವಶನನ್ನು ತೆಗೆದಿರುವಂಥದ್ದು. ಇದು ಮೂರನೇ ಮತ್ತು 2ನೇ ತರಗತಿಯ ಬುನಾದಿ ಸಾಮರ್ಥ್ಯ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.